ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ರಾಯಭಾರಿ ಆಗಿರೋದಕ್ಕೆ ಪರ ವಿರೋಧದ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಇನ್ನು ತಮನ್ನಾ ರಾಯಭಾರಿ ಮಾಡಿದ್ದಕ್ಕೆ ನಟಿ ರಮ್ಯಾ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ನಟಿಯರು ಇನ್ಸ್ಟಾಗ್ರಾಂನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡಿಗರಿಗೆ ಅವಕಾಶ ಕೊಡಬೇಕಾಗಿತ್ತು ಅಂತಾನೂ ಕೂಡ ವಾದಗಳನ್ನ ಮಾಡ್ತಾ ಇದ್ದಾರೆ. ಈಗ ರಮ್ಯಾ ಅವರು ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿನೇ ಬೇಕಾಗಿಲ್ಲ, ಇದನ್ನ ಬಳಸುವಂತ ಪ್ರತಿ ಕನ್ನಡಿಗನೂ ರಾಯಭಾರಿನೇ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡಿ ಅಂತ ಹೇಳಿ ಸರ್ಕಾರಕ್ಕೆ ರಮ್ಯಾ ಸಲಹೆಯನ್ನ ಕೊಟ್ಟಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪ್ ಕನ್ನಡಿಗರ ಸೋಪ್ ಆಗಿದೆ, ಹೀಗಾಗಿ ಪ್ರತಿಯೊಬ್ಬರು ಈ ಸೋಪ್ನ ರಾಯಭಾರಿಗಳೇ ಆಗಿದ್ದಾರೆ ಅಂತ ಹೇಳಿ ರಮ್ಯಾ ಪೋಸ್ಟ್ ಅನ್ನ ಶೇರ್ ಮಾಡಿದ್ದಾರೆ. ಸಾಕಷ್ಟು ನಟಿ ಮಣಿಯರು ಈಗ ಕನ್ನಡಿಗರಿಗೆ ಸಾಕಷ್ಟು ಅವಕಾಶಗಳನ್ನು ಇಲ್ಲಿ ಕೊಡ್ಬೋದಾಗಿತ್ತು, ಕನ್ನಡದಲ್ಲೇ ಸಾಕಷ್ಟು ಪ್ರತಿಭೆಗಳು ಇದ್ವು, ಆದರೆ ತಮನ್ನಾ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕೆ ಆಕ್ರೋಶ ಆಕ್ಷೇಪಗಳನ್ನು ವ್ಯಕ್ತಪಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಹಾಕಿದ್ದಾರೆ. ಈಗ ಪ್ರತಿಯೊಬ್ಬ ಕನ್ನಡಿಗನು ಯಾರೆಲ್ಲ ಮೈಸೂರು ಸ್ಯಾಂಡಲ್ ಸೋಪ್ ಯೂಸ್ ಮಾಡ್ತಾರೆ ಅವರು ರಾಯಭಾರಿನೇ, ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ರಮ್ಯಾನು ಇದಕ್ಕೆ ದನಿಗೂಡಿಸಿದ್ದಾರೆ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಪೋಸ್ಟ್ ಅನ್ನ ಹಾಕಿದ್ದಾರೆ. ಇನ್ನು ಯಾಕೆ ತಮನ್ನಾ ಭಾಟಿ ಅವರನ್ನ ನಾವು ಆಯ್ಕೆ ಮಾಡಿದ್ವಿ ಅಂತಾನೂ MB ಪಾಟೀಲ್ ಅವರು ನೆನ್ನೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ರು. ಅಂದ್ರೆ ಇವಾಗ ಟಫ್ ಫೈಟ್ ಇದೆ, ಕಾಂಪಿಟೇಷನ್ ಜೋರಾಗಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಾವು ನಮ್ಮ ಬ್ರ್ಯಾಂಡ್ ಬಗ್ಗೆ ಪ್ರಚಾರವನ್ನ ಮಾಡಬೇಕಾಗಿರುತ್ತೆ. ನಾವು ಕನ್ನಡ ನೆಲದ ನಟಿಯರನ್ನು ಅಪ್ರೋಚ್ ಮಾಡಿದ್ವಿ. ದೀಪಿಕಾ ಪಡುಕೋಣೆ ನಮ್ಮ ನಾವೇನು ಬೆಲೆ ಕೊಡ್ತಾ ಇದ್ವಿ, ಹಣ ಕೊಡ್ತಾ ಇದ್ವಿ, ಅದಕ್ಕೆ ಅವ್ರು ರೀಚ್ ಆಗಲ್ಲ ಅಂತ ಹೇಳ್ತಾ ಇದ್ರು. ಶ್ರೀಲೀಲಾ, ರಶ್ಮಿಕಾ ಬೇರೆ ಬೇರೆ ಕಾಸ್ಮೆಟಿಕ್ಸ್ ಅಲ್ಲಿ ಅವರು ರಾಯಭಾರಿಗಳಾಗಿದ್ದಾರೆ. ಸೊ ಹಾಗಾಗಿ ತಮನ್ನಾ ಅವರನ್ನು ಆಯ್ಕೆ ಮಾಡಿದ್ವಿ ಅಂತ ಅವ್ರು ಹೇಳ್ತಾ ಇದ್ರು. ಇನ್ನು ರಮ್ಯಾ ಅವರ ಪೋಸ್ಟ್ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗೀತಾ. ಸಾಕಷ್ಟು ನಟಿ ಮಣಿಯರು ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಆಕ್ಷೇಪವನ್ನ ವ್ಯಕ್ತಪಡಿಸಿ ಇಲ್ಲೇ ಸಾಕಷ್ಟು ಪ್ರತಿಭೆ ಇದ್ವು, ಕನ್ನಡದವರಿಗೆ ಚಾನ್ಸ್ ಕೊಡಬಹುದಾಗಿತ್ತು ಅಂತ ಕೇಳ್ತಾ ಇದ್ರು. ಇದಕ್ಕೀಗ ರಮ್ಯಾ ಅವರು ಬೇರೆ ರೀತಿಯಲ್ಲಿ ದನಿಗೂಡಿಸಿದ್ದಾರೆ. ಪ್ರತಿಯೊಬ್ಬ ಕನ್ನಡಿಗನೂ ರಾಯಭಾರಿ, ದುಡ್ಡು ಯಾಕೆ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ. ಅಂದ್ರೆ ಈ ಸಜೆಷನ್ನ ಸರ್ಕಾರ ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಬೋದು ಗೀತಾ? ಖಂಡಿತ ಶರ್ಮಿತಾ, ಯಾಕಂದರೆ ರಾಯಭಾರಿಯಾಗಿ ಮೈಸೂರು ಸ್ಯಾಂಡಲ್ ಸೋಪ್ನ ರಾಯಭಾರಿಯಾಗಿ ತಮನ್ನಾರವರು ಯಾವಾಗ ಆಯ್ಕೆ ಆದರೂ ಅವಾಗಿಂದನೂ ಕೂಡ ಪರ ವಿರೋಧದ ಚರ್ಚೆಗಳು ನಡೀತಾನೆ ಇದೆ. ಆ್ಯಂಡ್ ಒಂದು ರೀತಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಂದರೆ ಪ್ಯಾನ್ ಇಂಡಿಯಾ ಅಂತ ಏನು ಸಿನಿಮಾಗಳು ಬರ್ತಿದೆಯೋ ಅದೇ ರೀತಿ ಒಂದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಒಂದು ಬ್ರ್ಯಾಂಡನ್ನು ಇಂಪ್ರೂವ್ ಮಾಡಬೇಕು, ಒಂದು ಎಲ್ಲರಿಗೂ ಕೂಡ ಈ ಒಂದು ಬ್ರ್ಯಾಂಡ್ ಬಗ್ಗೆ ಪರಿಚಯ ಮಾಡಬೇಕನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆಯೋ ಅಲ್ವೋ. ಆದರೆ ನಮ್ಮ ಕನ್ನಡದ ನಟಿಯರಂತೂ ಈ ಬಗೆಗೆ ಒಂದಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕೆ ಕನ್ನಡದ ನಟಿಯರು ಯಾರು ಇರಲಿಲ್ವಾ? ಕರ್ನಾಟಕದ ಒಂದು ಬ್ರ್ಯಾಂಡ್ ಆಗಿರೋದ್ರಿಂದ ಅದಕ್ಕೆ ಕನ್ನಡದ ನಟಿಯರನ್ನೇ ಅಂಬಾಸಿಡರ್ ಆಗಿ ಮಾಡ್ಬೋದಿತ್ತಲ್ವಾ, ರಾಯಭಾರಿಯಾಗಿ ಅವರನ್ನೇ ಆಯ್ಕೆ ಮಾಡ್ಬೋದಿತ್ತಲ್ವಾ ಅನ್ನುವಂತಹ ಚರ್ಚೆ ಕೂಡ ನಡೀತಾ ಇದೆ. ಅದರ ಜೊತೆಗೆ ವಿರೋಧವಾಗಿ ಅಂದರೆ ಕನ್ನಡದ ನಟಿಯರನ್ನು ಅಪ್ರೋಚ್ ಮಾಡಿದ್ದೀವಿ, ಬಟ್ ಅವರು ಬ್ಯುಸಿ ಆಗಿರೋದ್ರಿಂದ ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಅನ್ನುವಂಥದ್ದು ಕೂಡ ಸರ್ಕಾರದ ಬಗೆಗೆ ಸರ್ಕಾರ ನೀಡಿರುವಂಥ ಒಂದು ಉತ್ತರ ಅಂತಲೂ ಹೇಳ್ಬೋದು. ಈ ಒಂದು ವಿಚಾರಕ್ಕೆ ಈಗ ರಮ್ಯಾ ಸ್ಯಾಂಡಲ್ವುಡ್ ಕ್ವೀನ್ ಅಂತ ಕರಿತೀವಿ, ಸೊ ಅವರು ಕೂಡ ಒಂದು ಸ್ಟೇಟ್ ಪೋಸ್ಟನ್ನು ಮಾಡಿದ್ದಾರೆ. ಆ್ಯಂಡ್ ಮೈಸೂರು ಸ್ಯಾಂಡಲ್ ಅನ್ನುವಂಥದ್ದು ಇದೊಂದು ಬ್ರ್ಯಾಂಡ್, ಇದಕ್ಕೆ ಯಾರೂ ಕೂಡ ರಾಯಭಾರಿ ಆಗುವಂತಹ ಅಗತ್ಯ ಇಲ್ಲ. ಯಾಕಂದರೆ ಒಂದು ಪ್ರಾಡಕ್ಟನ್ನು ನಾವು ಯೂಸ್ ಮಾಡ್ಕೊಳ್ತಿದ್ದೀವಿ, ಜನಗಳು ಅದಕ್ಕೆ ಒಂದು ಲಾಯಲ್ ಆಗಿ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ರೀತಿಯ ರಾಯಭಾರಿಯ ಅವಶ್ಯಕತೆ ಇರೋದಿಲ್ಲ. ಸುಮ್ಮನೆ ಇಲ್ಲಿ ನಾವು ಟ್ಯಾಕ್ಸ್ ಕಟ್ಟುವಂಥದ್ದು ಅಂದರೆ ಟ್ಯಾಕ್ಸ್ ಪೇಯರ್ಸ್ಗಳ ಹಣವನ್ನು ಈ ರೀತಿಯಾಗಿ ಯಾಕೆ ಖರ್ಚು ಮಾಡ್ತಿರೋದು, ಸುಮ್ಮನೆ ವೇಸ್ಟ್ ಅಲ್ವಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ರಮ್ಯಾರವರು ಹೇಳಿರುವಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಗೀತಾ ತಮ್ಮ ಇನ್ಫಾರ್ಮೇಷನ್ಗೆ.